ಹಂಸ್ ಬೋರ್ ಹತ್ತಿರ 2 ಕಡೆ ಚರಂಡಿ ಕಾಮಗಾರಿ, ಎನ್ಎಂಆರ್ನಲ್ಲಿ 2 ಕಡೆ ಸಿಸಿ ಚರಂಡಿ ಎಂದು ನಮೂದಿಸಿ ಒಂದೇ ಕಡೆ ಪೂರ್ತಿ ಕಾಮಗಾರಿ ನಡೆದಿದೆ. ಒಟ್ಟಾರೆ 25,809 ರು ಕೂಲಿ ಪಾವತಿಯಾಗಿದೆ ಎಂದು ಸಭೆಯಲ್ಲಿ ಮಂಡಿಸಲಾಯಿತು. ಸದರಿ ವಿಷಯವಾಗಿ ಸಭೆಯಲ್ಲಿ ಚರ್ಚಿಸಿದಾಗ ಕೆಲಸ ನಡೆದಿರುವ ಬಗ್ಗೆ ಗ್ರಾಮಸ್ಥರಲ್ಲಿ ಪ್ರಸ್ತಾಪಿಸಿದಾಗ ಒಂದು ಕಡೆ 79 ಮೀಟರ್ ಚರಂಡಿ, ಇನ್ನೊಂದು ಕಡೆ 15 ಮೀಟರ್ ಚರಂಡಿ ನಿರ್ಮಿಸಿರುತ್ತಾರೆ ಎಂದು ದೃಢಪಡಿಸಿರುತ್ತಾರೆ. ಮತ್ತೆ ಯತಿಗಡಿ ಗ್ರಾಮದಲ್ಲಿ 2 ಕಡೆ ಎನ್ಎಂಆರ್ನಲ್ಲಿ ಸಿಸಿ ಚರಂಡಿ ಎಂದು ನಮೂದಿಸಲಾಗಿದ್ದು, ಸಭೆಯಲ್ಲಿ ಹಾಜರಿದ್ದ ಗ್ರಾಮಸ್ಥರು ಮತ್ತೊಂದು ಕಡೆಯ ಸಹ ಸಿಸಿ ಚರಂಡಿಯನ್ನು ನಿರ್ಮಿಸಲು ಕೋರಿದರು. ಹಾಗೆ ಸಭೆಯಲ್ಲಿ ಹಾಜರಿದ್ದ ಪಿಡಿಒರವರು ಮುಂದಿನ ಸಾಲಿನಲ್ಲಿ ಕ್ರಿಯೆಗೆ ಸೇರಿಸಿಕೊಂಡು ನಿರ್ಮಿಸಿಕೊಡುವುದಾಗಿ ಸಭೆಯಲ್ಲಿ ತಿಳಿಸಿದರು. ನಂತರ ಸಭೆಯಲ್ಲಿ ಚರ್ಚಿಸಿ ಯಾವುದೇ ಹಣ ದುರುಪಯೋಗ ಆಗದ ಕಾರಣ ಈ ಪ್ರಕರಣವನ್ನು ಕೈಬಿಡಲು ಸಭೆಯ ಸಾರ್ವತ್ರಿಕದಿಂದ ತೀರ್ಮಾನಿಸಲಾಯಿತು. ಚರ್ಚೆ ಮಾಡಿದ್ನಲ್ಲ, ಹಿಂಗೆ ಇದು ವ್ಯವಸ್ಥೆ ಹಾಳಾಗುತ್ತೆ, ಸಾರ್ವಜನಿಕರ ಚರ್ಚೆ ಅಂತಾನೂ ಹಾಕಿದ್ದೀವಿ ಸರ್. ಸಾರ್ವಜನಿಕ ಎಲ್ಲರೂ ಕೇಳಿದ್ರು ಸರ್. ನೀವು ಹೆಸರು ಸಾರ್ವಜನಿಕರು 3-4 ಜನ ಎದುರ್ದಲ್ಲಿ ಅವ್ರು ಕೇಳಿದ್ರಲ್ವಾ, ಈಗ 2 ಕಡೆ ಆಗಿಲ್ಲ, 1 ಕಡೆ ಆಗಿದೆ ಹಂಗಂತ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಯಾಕೆ ಬಂದಿಲ್ಲ ನಮ್ಮ ಕಡೆ ಅಂತ ಕೇಳಿದಾಗ ನಾವು ಅದನ್ನ ಓದಿದಾಗ ಅವರ ಕೆಲಸ ಆಗಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವೇನ್ ಹೇಳಿದ್ವಿ, ಮೇಡಮ್ 2 ಕಡೆ ಅಂತ ಎನ್ಎಂಆರ್ ಸೇರಿಸಿದ್ದಾರೆ, ಆದ್ರೆ ಕೆಲಸ ಆಗಿರೋದು ಒಂದೇ ಕಡೆ, ಇಷ್ಟು ಮೀಟರ್ ಆಗಿದೆ ಅಂತ ನಾವು ಬರ್ತಿದೀವ ಇಲ್ವಾ? ಒಪ್ಕೊಳ್ಳಿ. ಯಾರು ಮಾತಾಡಿ ಸಾರ್ವಜನಿಕರು ಸರ್, ಇಷ್ಟು ಜನರಲ್ಲಿ ನಾನು ಯಾರ ಹೆಸರನ್ನ ನಾವು ಪಂಚಾಯತ್ಗೆ ಸಾಮಾನ್ಯ ಸಭೆ ನಡೀತದೆ, ಒಂದು ನಿರ್ಣಯ ಬರ್ತದೆ, ಊರ್ ನೀರ ಕೆರೆ ಕೊಡಬಾರ್ದು ಅಂತ. ನಾವು 24 ಜನ ಮೆಂಬರ್ ಇರ್ತೀವಿ. ನಾವು ಅವಾಗ ಸೆಕ್ರೆಟರಿ ಹೇಳ್ತೀವಿ, ಸೆಕ್ರೆಟರಿ ರೆಸಲ್ಯೂಷನ್ ಬರ್ತಿರ್ತಾರೆ, ನೋಡಪ್ಪ ಇಂಡಿವಿಜುವಲ್ ಆಗಿ ಬರೆಯಪ್ಪ ಅಂತ ಹೇಳ್ತೀವಿ. ದಯಾನಂದ ಇದಕ್ಕೆ ಸಮ್ಮತಿ ಕೊಟ್ಟಿಲ್ಲ ಅಂತಾನೆ ಬರಿ ಅಂತ ಹೇಳ್ತೀವಿ. ಇನ್ನೊಂದು ಬೋರ್ ಅಪ್ನೋ ತಿಮ್ಮಪ್ನೋ ಅವ್ನು ಸಮ್ಮತಿ ಕೊಟ್ಟರು, ನೀವು ಅದನ್ನ ಯಾಕೆ ಬರ್ದಿಲ್ಲ? ಅವ್ರ ಹೆಸರು ಮೆನ್ಷನ್ ಮಾಡಕ್ಕೆ ಬರ್ದಿಲ್ಲ ನೀವು. ಸಾರ್ವಜನಿಕರು ನಾಳೆ ಒಂದು ಕೇಸ್ ಆಯ್ತು, ಸಾರ್ವಜನಿಕರು ಯಾರ ಮೇಲೆ ತಗೊಂಡಿಲ್ಲ ನೀವು? ಅವ್ರ ಹೆಸರು ಬರ್ಕೊಳ್ಳ, ಅದನ್ನೇ ನಾವು ಮೆನ್ಷನ್ ಮಾಡಿರೋದು ಸರ್. ನಾನು ಈ ಬೆಳಿಗ್ಗೆಯಿಂದ ಮಾಡಿದ್ವಿ. ಇಷ್ಟು ಜನ ಅಲ್ಲಿ ಯಾರು ಬೇರೆಯವರು, ಚೇತನ್ ಕುಮಾರ್, ಉಮೇಶ್ ಇವರೆಲ್ಲ ಚರ್ಚೆ ಮಾಡಿದ್ದಾರೆ. ಮಾಡಿದ್ದೀರಾ? ನನಗೆ ಬರ್ಕೊಂತಿದ್ದಾರೆ ಸರ್. ಎಷ್ಟು ಮಾಡಿದ್ದೀರಾ ನೀವು ಹೇಳಿ? ಹೆಸರು ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದಾರೆ, ಯಾವ್ಯಾವ ಸಬ್ಜೆಕ್ಟ್ ಅಂತ ಹೇಳಿ ಆ ಸಬ್ಜೆಕ್ಟ್ ನಾವು ಪಾಯಿಂಟ್ ಮಾಡಿ ಬರೀತೀವಿ ಸರ್. ಕೆಲಸ ಮಾಡ್ಬೇಕಂದ್ರೆ ಪಾರದರ್ಶಕವಾಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಒಂದು ಫೋಟೋ ಮಿಸ್ ಆಯ್ತದೆ, ಒಬ್ಬ ಕಾಂಟ್ರಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಮಿಸ್ಟೇಕ್ ಎಲ್ಲೋ ಹೋಗ್ತಾ ಇರ್ತಾರೆ, ಒಂದು ಸ್ಟೇಟ್ ಫೋಟೋ ತೆಗ್ದಿರಕ್ಕಾಗಲ್ಲ, ಅದು ಆಗುತ್ತೆ. ಮತ್ತೆ ಒಂದು ನಿಮಿಷ ಕೇಳೋಣ, ಈ ಕೆಲಸ ಇಲ್ಲಿ ಪಟ್ಟಿ ರೆಡಿ ಮಾಡಿರ್ತೀವಿ. ಇವಾಗಿನ ಸನ್ನಿವೇಶದಲ್ಲಿ ಸೆಕ್ರೆಟರಿ ಅವರೇ ಕೇಳಿರಿ, ಕ್ರಿಯೋಜನೆ ಚೇಂಜ್ ಮಾಡೋಕೆ ಆಪ್ಷನ್ ಇದೆ, ಕ್ರಿಯೋಜನೆ ಚೇಂಜ್ ಮಾಡೋಕೆ ಆಪ್ಷನ್ ಇಲ್ಲ. ಇವಾಗ ಮೊದಲೇ ಕ್ರಿಯೋಜನೆ ಚೇಂಜ್ ಮಾಡೋಕೆ ಆಪ್ಷನ್ ಇತ್ತು, ಆಪ್ಷನ್ ಚೇಂಜ್ ಮಾಡೋಕೆ ಆಪ್ಷನ್ ಇಲ್ಲ. ಏನೋ ಪಕ್ಕದೊಳಗೆ ಮಾಡಿರೋದು ನೀವು ಅಬ್ಜೆಕ್ಷನ್ ಮಾಡಿದ್ರೆ ನೀವು ಇದೆಲ್ಲ ಮಾಡ್ಕೊಂಡ್ರೆ ನಾವು ಹೇಳ್ಬೇಕಾಗುತ್ತೆ. ನಾವು ಸಭೆಯಲ್ಲಿ ನಿರ್ಣಯ ಮಾಡ್ತಾ ಇದೀವಿ ಸಾಹೇಬ್ರೆ, ಅವ್ರು ಒಪ್ಕೊತೀನಿ ಅಂದ್ರೆ ಒಂದೇ ಸೈಡಲ್ಲಿ ಆಗಿರೋದು 2 ಕಡೆ ಅಂತ ಏನೇ ಮಾಡ್ತಾ ಇದ್ದೀವಿ, ಅರ್ಥ ಮಾಡ್ಕೊಳ್ಳಿ. ಈಗ 2 ಕಡೆ ಏನ್ ಮಾಡಿ 2 ಕಡೆ ಆಗಿಲ್ಲ, 1 ಕಡೆ ಆಗಿದೆ ಅಂತ ಅವ್ರು ಸಾರ್ವಜನಿಕರು ಹೇಳಿದ್ರು. ಈ ಸ್ಪಾಟ್ ಏನಾಗಿದೆ ಅಂದ್ರೆ ಈ ಮಸಾದೊಡ್ಡು ಆ ಸ್ಥಳದಲ್ಲೇ ಕೆಲಸ ಆಗಿಲ್ಲ. ನೀವು ಅರ್ಥ ಮಾಡ್ಕೊಳ್ಬೇಕಲ್ಲ. ಚರಂಡಿ ಮಾಡ್ತೀವಿ ಹೇಳಿ. ಈ ಒಟ್ಟಿನಲ್ಲಿ ನಿಮ್ಮಿಬ್ಬರದು ಸದ್ಯಕ್ಕೆ ಬಗೆಹರಿಸಲ್ಲ ಅನ್ಸುತ್ತೆ. ಯಾಕಂದ್ರೆ ಪಾರ್ಟಿ ಕೆಲಸ ಆಗಿದಾಗ ಅವ್ರು ಮಾಡಿಟ್ ಮಾಡಿದಾಗ ಅವ್ರು ಚೆಕ್ ಮಾಡಿದಾಗ ಮಾಡದೇ ನೀವು ಹೆಂಗ್ ಕೊಟ್ಟು ಅವ್ರಿಗೂ ಸಮಸ್ಯೆ ಇರುತ್ತೆ. ಹಂಗಾಗಿ ನಾವು ಇನ್ಸಿಸ್ಟ್ ಮಾಡಬೇಡ. ಹೇಳಿ ಒಂದ್ಸರಿ ಪ್ಲೀಸ್. ಈಗ ಅದಕ್ಕೆ ನಾನು ಹೇಳ್ತಾ ಇರೋದು, ಇನ್ನು ಮುಂದಕ್ಕೆ ಆ ಥರ ಆಗೋದು ಬೇಡ. ಇದಕ್ಕೆ ಏನಾದರೂ ಮೇಡಮ್ ಅವ್ರು ಸೊಲ್ಯೂಷನ್ ಕೊಟ್ಬಿಟ್ಟು ಇದು ಮುಗಿಸಿ. ಎಲ್ಲ ನೀವು ಯಾವುದೇ ಸಮಸ್ಯೆ ನೋಡಿ ಎಲ್ಲಕ್ಕೊಂದು ಪರಿಹಾರ ಇರುತ್ತೆ. ನಾವು ಸ್ವಲ್ಪ ಓಪನ್ ಮೈಂಡ್ ಆಗಿ ತೀರಾ ನಮ್ಮ ಸ್ಟ್ಯಾಂಡ್ಗೆ ಅಗ್ರಿಮೆಂಟ್ ಆಗೋದು ಬೇಡ. ಓಕೆ, ನಾನು ಹೇಳೋದು ಇನ್ನು ಮುಂದೆ ಇದು ಎಚ್ಚರಿಕೆ ಆಗಲಿ, ದಯವಿಟ್ಟು ಇದು ಎಚ್ಚರಿಕೆ ಆಗಲಿ. ಇನ್ನು ಮುಂದೆ ದಯವಿಟ್ಟು ಯಾರ ಹತ್ರ ಮಾಡಕ್ ಹೋಗ್ಬೇಡಿ. ಓಕೆ, ಇದಕ್ಕೊಂದು ಎಂಟು ಮಾಡಿ ನೆಕ್ಸ್ಟ್ ಮುಂದಕ್ಕೆ ಈ ಥರ ಆಗಂಗೆ ಸೂಚನೆ ಏನೋ ಒಂದು ಇನ್ಸ್ಟ್ರಕ್ಷನ್ ಕೊಡಿ ಮೇಡಮ್. ಅಂದ್ರೆ ನಾನು ನಿಮ್ಮ ಏನು ಸುಸೂತ್ರ ಮುಗಿಯೋ ಕಾರಣಕ್ಕೆ ಆಮೇಲೆ ನಿಮ್ಗೆ ಪ್ರೆಷರೈಸ್ ಮಾಡ್ತಾ ಇಲ್ಲ, ಖಂಡಿತ ಪ್ರೆಷರ್ ಮಾಡ್ತಾ ಇಲ್ಲ. ನಿಮ್ಮ ಕೆಲಸನ ಖಂಡಿತ ನಾನು ಫಸ್ಟ್ ಅಪ್ರಿಷಿಯೇಟ್ ಮಾಡ್ತೀನಿ. ಓಕೆ, ಆಯ್ತು. ಸ್ಥಳದಲ್ಲಿ ಪರಿಶೀಲಿಸಿದಾಗ
ಕೆಲಸ ಆಗಿಲ್ಲ. ಈಗ ಏನೋ ನಿಮ್ಮ ಜಯರಾಮ್ ಅವರು ಬೇರೆ ಕಡೆ ಕೆಲಸ ಅನುಷ್ಠಾನ ಮಾಡಿದೀವಿ ಅಂತ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ ಅಂತಾನೆ ಬರೆಯೋದು ಸರ್. ರಾಜಸ್ಥಾನದಲ್ಲಿ ಕೆಲಸ ಆಗಿಲ್ಲ ಸರಿ ಮಾಡಿ ಆಯ್ತು ಸರ್, ಕೆಲಸ ಆಗಿಲ್ಲ ಸರ್. ಅದನ್ನೇ ಮಾಡಿ ಬೇರೆ ಕಡೆ ಕೆಲಸ ಮಾಡಿದೀವಿ. ಆಯ್ತು ಅದಕ್ಕೆ ಹೌದು ಎಸ್ ಆಯ್ತು ಸ್ಥಳದಲ್ಲಿ ಈಗ ಕೆಲಸ ನೋಡಿದಂತ ಸ್ಥಳದಲ್ಲಿ ಕೆಲಸ ಆಗಿಲ್ಲ ಅಂತಾನೆ ನಾನು ಬರೆಯೋದು. ಹೌದು. ಆಯ್ತಾ? ಕೆಲಸ ಆಗಿರೋದಿಲ್ಲ, ಈಗ ಪ್ರೊಸೆಸ್ ವ್ಯಾಲ್ಯೂಯೇಷನ್ ಆಗಿರುತ್ತೆ ಅಂತಾನೆ ನಾನು ಹೇಳೋದು. ಓಕೆ. ಆಯ್ತಾ? ಅದ್ರ ಹತ್ರ ನೀವೇನ್ ಮಾಹಿತಿ ಕೊಡ್ತೀರಾ ಕೊಡಿ, ಅದನ್ನ ನಾನು ಅದಕ್ಕೆ ಗ್ರಾಮ ಪಂಚಾಯತ್ ಸಂದರ್ಭದಲ್ಲಿ ಎಲ್ಲ ತೀರ್ಮಾನ ತಗೊಂಡು ಆತ ರಿಸರ್ವೇಷನ್ ಮಾಡ್ತಾರೆ. ಏನು ಪರಿಹಾರ ಇಲ್ಲ ಇದಕ್ಕೆ. ಹಾಗೆ ಬರ್ಕೊಳ್ಳಿ ಹಾಗೆ ಯಾರು ರೈಸ್ ಮಾಡಿ ಅವ್ರಿಗೆ ಯಾರು ಓಕೆ ಈ ಕೆಲಸ ಬೇರೆ ಮಾಡ್ತೀವಿ. ಬೇರೆ ಕಡೆ ಮಾಡಿ ಕಂಪ್ಲೀಟ್ ಮಾಡಿದ್ರು ಅಲ್ಲಿ ಹಣ ಸಾಕಾಗಿಲ್ಲ ಅಂಗಲಿ ಇಟ್ಟಿರೋದು ಮತ್ತೆ ಹೊಸಡಿ ಚೆನ್ನಾಗಿ ಮಾಡಿರೋದು ಅದನ್ನ ತೋರಿಸ್ತೀನಿ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಕ್ಲಾಸ್ಗಳು ನೋಡಿ ಕಳಿಸಿ ಮೇಡಮ್ ಹೋಗ್ಲಿ ನೀವೇ ಬನ್ನಿ ಹಲೋ 5 ದಿವಸ ಕುತ್ಕೊಂಡು ಮುಗಿತಾ ಇದೆ. 45,000 ಬರ್ದಿದ್ರಲ್ಲ ಬಿಲ್ಡಿಂಗ್ ನಮ್ಮ ಮಟ್ಟಿದ 2 ನಿಮಿಷ ಬಂದಿರ್ತೀವಿ. ಈಗ ನೀವು ಬಂದೀಗ 2 ನಿಮಿಷ ಬಂದ್ರೆ ನಾನು ಸ್ಕೂಲ್ ಬಂದ್ರೆ ಲೆಕ್ಕಲ್ಲ 2 ನಿಮಿಷ ಬಂದ್ರೆ ನಾನು ಸ್ಕೂಲ್ ಕರ್ಕೊಂಡ್ವಿ 2 ನಿಮಿಷ ಬಂದೆ ಈಗ ಓಮ 45,000 ಬಿಲ್ಡಿಂಗ್ ಅಂತ ಇಡೀ ಊರಿಗೆ ಬರ್ತಗೆಲ್ಲ ಹಂಚ್ಬಿಡ್ಬೋದು. ಮಾತಾಡಿರಿ 24-25 ಸಲ ಜವಾಬ್ದಾರಿ ಆಯ್ತು. ಈಗ ಬಂದ್ರೆ ನಿಮಿಷ ಕುಂತ ಗಂಟ ನಿಮ್ಮ ಊರೇ ಹಾಕಿರ್ಕೊಂಡ್ರೆ ನಮ್ಮ ಈಗ ಸಾಕಷ್ಟು ಚರ್ಚೆ ಆಗಿದೆ. ಈ ಸಭೆ ಮುಖ್ಯ ಸರ್ಕಾರದಿಂದ ಪಂಚಾಯತಿಗೆ ಎಷ್ಟು ಲಕ್ಷ ಅನುದಾನ ಬರುತ್ತೆ, ಆ ಅನುದಾನನ ನಮ್ಮ ವ್ಯಾಪ್ತಿ ಹಳ್ಳಿಗಳಿಗೆ ಹೇಗೆ ಖರ್ಚು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೆಲಸ ಮಾಡಿದಾರಲ್ಲ, ಅದ್ರ ವಿವರಣ ನೀವು ತಿಳ್ಕೊಳ್ಳಿ, ನಿಮಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಸಭೆ
ಏರ್ಪಡಿಸಿತ್ತು. ನಿಜವಾಗಿಯೂ ಒಳ್ಳೆ ಡಿಸ್ಕಷನ್ ಮುಖಾಂತರ ಈ ಸಭೆ ನನಗೆ ಅದನ್ನು ಬಹಳ ಅರ್ಥಪೂರ್ಣವಾಗಿ ಆಗಲಿ ಅಂತ ಅನಿಸ್ತಾ ಇದೆ. ಇದ್ರ ಜೊತೆಗೆ ನಮ್ಮ ಇಲಾಖೆಯಿಂದ ಏನೇನು ಸೌಲಭ್ಯ ಸಿಗುತ್ತೆ ಪಶುಪಾಲನಾ ಇಲಾಖೆಯಿಂದ ಅಂತ ಹೇಳ್ಬಿಟ್ಟು ನಾನು ಈ ಸಭೆನ ಮುಕ್ತಾಯಗೊಳಿಸ್ತೀನಿ. ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಬಂದಿದ್ದೀರಿ. ಈ ಹಸು ಅಥವಾ ಎಮ್ಮೆ ಸಾಕೋದಕ್ಕೆ ಎಷ್ಟು ಜನ ಸಾಲ ತಗೊಂಡಿದ್ದೀರಿ? ಹಲೋ, ಯಾರಿಲ್ವಾ? ಒಂದು ವೇಳೆ ರೈತ ಮಹಿಳೆಯರು ಯಾರಾದ್ರೂ ಹಸು ಅಥವಾ ಎಮ್ಮೆ ಸಾಕೋದಕ್ಕೆ ಸಾಲ ತಗೊಂಡಿದ್ರೆ 60,000ವರೆಗೆ ಬಡ್ಡಿ ಎಷ್ಟಿದೆ ಅದರ 6% ಬಡ್ಡಿನ ನಮ್ಮ ಇಲಾಖೆಯಿಂದ ಫ್ರೀ ಕೊಡ್ತೀವಿ. ಗೊತ್ತಾಯ್ತಾ? ನೀವು ತಗೊಳ್ಳಿದ್ರು ನಿಮ್ಮ ನೆಂಟರು ಯಾರಾದ್ರೂ ಇದ್ರೆ ಆ ಕನ್ಸರ್ನ್ ಏರಿಯಾದಲ್ಲಿ ಬ್ಯಾಂಕಲ್ಲಿ ಯಾರು 60,000 ಸಾಲ ತಗೊಂಡಿದಾರೋ ಆ ಸಾಲಕ್ಕೆ ಬಡ್ಡಿ ಏನ್ ಕೊಡ್ತೀವಿ ಅದರ 6% ಬಡ್ಡಿನ ನಮ್ಮ ಇಲಾಖೆ ವತಿಯಿಂದ ಫ್ರೀ ಕೊಡ್ತೀವಿ. ನಿಮ್ಗೆ ಯಾರಾದ್ರೂ ಬೇಕು ಅಂತ ಅದರ ಅನುಭವ ಫಲನ ಪಡ್ಕೋಬೇಕು ಅನ್ನೋದಾದ್ರೆ ಬಂದು ನಮ್ಮನ್ನ ಕಾಣ್ಬೋದು. ಒಂದು ಎರಡನೇದು, ಇನ್ನು ಮುಂದಿನ ತಿಂಗಳಿಂದ ನಾವು ಒಂದು ದನಗಳನ್ನ ಜನಗಣತಿ ಮಾಡಕ್ ಬರ್ತೀವಿ. ಹೆಂಗೆ ಮನುಷ್ಯನ ಸೆನ್ಸಸ್ ಮಾಡಕ್ ಬರ್ತೀವೋ ಆ ತರ ನಿಮ್ಮಲ್ಲಿ ಎಷ್ಟು ಆಡು ಕುರಿ ಕೋಳಿ ಎಲ್ಲ ಇದೆ ಅನ್ನೋದೆಲ್ಲ ಲೆಕ್ಕಾಚಾರ ಮಾಡಕ್ ಬರ್ತೀವಿ. ಮತ್ತೆ ಈ ಜಸ್ಟ್ ರೋಗ ಬರೋಂಗೆ ವ್ಯಾಕ್ಸಿನ್ ಮಾಡಕ್ ಬರ್ತೀವಿ. ದಯವಿಟ್ಟು ಎಲ್ಲರೂ ಕೋಪರೇಟ್ ಮಾಡಿ. ಯಾವುದೇ ಪ್ರಾಣಿಗಳ ಸಂಖ್ಯೆ ತಪ್ಪಿಸ್ಕೊಂಡು ನೋಡ್ಕೊಳ್ಳಿ. ಯಾಕೆಂತಂದ್ರೆ ಎಷ್ಟೋ ಜನ ನೀವು ನೋಡ್ತಿದ್ದೀರಿ, ಸರ್ ಔಷಧಿ ಇಲ್ಲ ಸರ್, ಅಲ್ಲಿ ಬರ್ಕೊಡಿದ್ರೆ ಸರ್, ಹಾಗೆ ಈಗ 108 ಕಂಪ್ಲೇಂಟ್ ಬರ್ತಾ ಇದೆ. ನೀವು ಎಷ್ಟಿದೆ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಮನೆಗಳಲ್ಲಿ ರಾಸ್ಕೊಳ್ಳೋ ಕರೆಕ್ಟ್ ಪಿಕ್ಚರ್ ಗೊತ್ತಾದ್ರೆ ಸರ್ಕಾರದಿಂದ ಅನುದಾನ ಬಂದು ಮೆಡಿಸಿನ್ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ನಮ್ಮ ಇಲಾಖೆ ವತಿಯಿಂದ ಸಿಬ್ಬಂದಿಗಳು ಬಂದ್ರೆ ಅವ್ರಿಗೆಲ್ಲ ಸ್ಪಂದಿಸಿ ಸರಿಯಾದ ಮಾಹಿತಿನ ಕೊಡಿ. ಅವಕ್ಕೆ ಡೈರಿಲೂ ಮಾಹಿತಿ ಕೊಟ್ಟು ಅವ್ರಿಗೆ ಇನ್ಸೂರೆನ್ಸ್ ಮಾಡಿಸಲ್ಲ. ಮೊದಲೇ ತಪ್ಪು ಡೈರಿದು ನಡೀತಾ ಇರೋದು. ಯಾರು ಹಾಲು ಹಾಕ್ತಾರ ಕಡೆಯಾಗಿ ಇನ್ಸೂರೆನ್ಸ್ ಮಾಡಿಸ್ಬೇಕು ಹೇಳ್ತಾ ಇಲ್ಲ ಅವರು. ಅಲ್ಲಿ ಏನೋ ರೈತ ಅವ್ರು ಕಟ್ಟಕ್ಕಾಗಲ್ಲ, ಹಾಲು ಹಾಕ್ತಿರ್ತಾರೆ, ಹಾಕೊಂಡೆ ದುಡ್ಡು ಇರ್ತದೆ, ಒಂದು ವ್ಯವಸ್ಥೆ ಮಾಡ್ಬೋದಲ್ಲ ಇನ್ಸೂರೆನ್ಸ್. ಇಲ್ಲ, ಅದು ಡೈರಿ ಮಾಡ್ತಾ ಇದಾರೆ, ಆದ್ರೆ ಎಲ್ಲರೂ ಮಾಡಕ್ಕಾಗ್ತಾ ಇಲ್ಲ. ಎಲ್ಲೋ ಕೆಲವೇ ಹೌದು ಹೌದು ಏನು ಬೆಳಗ್ಗೆ ಹೋಗಿ ತೊಂಡೆ ಅಂತ್ಯವು ಏನೇ ತೋರಿಸಿದ್ರೆ ಸಲೈತವೆ. ಇಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಖಂಡಿತ ನೀವು 60-70 ಸಾವಿರ ಕೊಟ್ಟು ಹಸು ಸಾಕ್ತಾ ಇರ್ತೀರಿ, ಒಂದು 500-600 ರೂಪಾಯಿ ಕೊಟ್ಟು ಇನ್ಶೂರೆನ್ಸ್ ಮಾಡ್ಸಲ್ಲ. ಯಾಕಂದ್ರೆ ಒಂದೊಂದ್ಸಲ ಡಾಕ್ಟರ್ ಬಂದ್ರೆ ಡಾಕ್ಟರ್ನೇ 1,000 ರೂಪಾಯಿ ದುಡ್ಡು ಕೊಡ್ತೀವಿ. ಹೌದು, ಅದಕ್ಕೆ ಡೈರಿಯಿಂದ ಅವೇರ್ನೆಸ್ ಆಗಬೇಕು, ನಮ್ಮ ಪಶುಪಾಲನಾ ಇಲಾಖೆಯಿಂದ ಅವೇರ್ನೆಸ್ ಆಗಬೇಕು. ಡೈರಿಯಿಂದ ಆಕ್ಚುಲಿ ನಾನು ಕಂಡಿರೋ ಮಟ್ಟಿಗೆ ಕೊಡ್ತಾರೆ ಇನ್ಶೂರೆನ್ಸ್, ಆದ್ರೆ ಬಹಳ ಕಡಿಮೆ ಮಂದಿ. ಒಂದು ಊರಿಗೆ ಒಂದು ಬಹಳ ಅದೇ ಅದು ಮಾಡ್ಕೊಂಡ್ರೆ ರೈತರಿಗೆ ಅದು ಬರೋಣ ಅನ್ಸಲ್ಲ. ಅದು ನೀವು ಕೇಳ್ಬೇಕು. ಅಲ್ಲಿ KMF ಸೊಸೈಟಿ ಅಂದ್ರೆ ಏನ್ ಗೊತ್ತಾ, 10 ಲೀಟರ್ ಹಾಕ್ತಾನೆ, 20 ಹಾಕ್ತಾನೆ, 7 ಲೀಟರ್ ಹಾಕ್ತಾನೆ. ಆ ಕಿಡ್ಸು ದುಡ್ಡು ಎಷ್ಟಿಲ್ಲ ಅಂದಾಗ ಹೆಂಗ್ ಕಟ್ ಮಾಡ್ಕೊಂಡ್ರು? ಅದನ್ನ ಹೇಳ್ಬೇಕು ನೀವು. ಪೇಮೆಂಟ್ ಕಟ್ ಮಾಡ್ಕೊಂತ ಹೇಳಿದ್ರಲ್ಲ, ಆಮೇಲೆ ನಾನೇ ಬರೀ 700 ರೂಪಾಯಿ ಇದೆ. ಈಗ ನನಗೆ ಒಂದು ಪೀಸ್ ಕೊಟ್ಟಿಲ್ಲ. ಓಕೆ ಸರಿ, ಇಷ್ಟು ಹೇಳಿ ಆಯ್ತು. ಬಂದರೆ ಇದುವರೆಗೆ ಸಮಾಧಾನ ಕೂತರು ಎಲ್ಲರೂ ಬಹಳ ಗಂಭೀರವಾದ ಚರ್ಚೆ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೆ ಇಲ್ಲಿರ್ತಕ್ಕಂಥ ಬಂಧುಗಳಿಗೂ ಮತ್ತೆ ನಮ್ಮ ಇಲಾಖೆ ಎಲ್ಲ ನೌಕರ ಬಂಧುಗಳು ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ಈ ದಿನ 2024-25ನೇ ಗ್ರಾಮ ಸಭೆಗೆ ಈ ಗ್ರಾಮ ಸಭೆಯ ಅಧ್ಯಕ್ಷತೆ ವಹಿಸಿರುವ ನೋಡಲ್ ಅಧಿಕಾರಿಯವರಾದ ಡಾಕ್ಟರ್ ಸುರೇಶ್, ಸಹಾಯಕ ನಿರ್ದೇಶಕರು ಪಶುಸಂಗೋಪನಾ ಇಲಾಖೆ, ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಆಗಮಿಸುವ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೂ ಹಾಗೂ ಎಲ್ಲ ತಾಲೂಕು ಅಧಿಕಾರಿಗಳಿಗೂ ಹಾಗೂ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಿಗೂ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮೇಲ್ವಿಚಾರಕರಿಗೂ ಹಾಗೂ ನಮ್ಮ ನರೇಗಾ ಇಂಜಿನಿಯರು ಮತ್ತೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಎಲ್ಲ ಸಾರ್ವಜನಿಕರು ಹಾಗೂ ಮಹಿಳಾ ಮತ್ತು ಮಕ್ಕಳ ಸಂಘದಿಂದ ಆಗಮಿಸಿರುವ ಪ್ರತಿಯೊಬ್ಬರಿಗೂ, ಸ್ವಸಹಾಯ ಸಂಘದಿಂದ ಆಗಮಿಸಿರುವ ಎಲ್ಲರಿಗೂ ಹಾಗೂ ಗ್ರಾಮ ಪಂಚಾಯತಿಯ ಎಲ್ಲ ಸಿಬ್ಬಂದಿಗಳಿಗೂ ಹಾಗೂ ನಮ್ಮ ತಾಲೂಕು ವ್ಯವಸ್ಥಾಪಕರಾದ ರೂಪಾ ಮೇಡಮ್ ಅವರಿಗೂ ಹಾಗೂ ಅವರ ಸಿಬ್ಬಂದಿಗಳಿಗೂ ಸಹ ಎಲ್ಲರಿಗೂ ವಂದನೆಗಳ ಅರ್ಪಿಸ್ತಾ ಈ ಗ್ರಾಮ ಸಭೆಯನ್ನು ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ತಾವು ದಯಮಾಡಿ ಎಲ್ಲರೂ ರಾಷ್ಟ್ರಗೀತೆಗೆ ವಂದನಾರ್ಪಣೆ ಸೂಚಿಸಬೇಕಾಗಿ ಕೋರುತ್ತೇನೆ. ಧನ್ಯವಾದಗಳು.
ಧನ್ಯವಾದಗಳು.